ಎಲ್ರಿಗೂ ನಮಸ್ಕಾರ. ಗೆ ಸ್ವಾಗತ. ನಾವಿವತ್ತು ಅನ್ಗನೆ ಸೊಪ್ಪಿನ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು ಕಾಣಿಸುತ್ತಾ? ಅನ್ಗನೆ ಸೊಪ್ಪು. ಇದು ಅನ್ಗೊನೆನೇ, ದೊಡ್ಡ ಅನ್ಗೊನೆ. ಕಣ್ಣಿಗೆ ತುಂಬ ಒಳ್ಳೆಯದು. ಇದು ಯಾವುದೇ ಅನ್ಗೊನೆ ಸೊಪ್ಪಾದ್ರೂ ಕಣ್ಣಿಗೆ ಒಳ್ಳೆಯದು. ಅದಕ್ಕೋಸ್ಕರ ನಾನು ಇದನ್ನು ಸೇರಿಸಿದ್ದೀನಿ ಇದ್ರ ಜೊತೆಲಿ. ಮೆಣಸಿನ್ಕಾಯಿ, ಧನಿಯಾ, ಮೆಂತೆ, ತೆಂಗಿನಕಾಯಿ, ಜೀರಿಗೆ, ಬೆಲ್ಲ, ಶುಂಠಿ, ಉಪ್ಪು ರುಚಿಗೆ ತಕ್ಕಷ್ಟು, ಅರಿಶಿನ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆಗೆ, ಮೊಸರು, ಇದು ನೆನೆಸಿ ಇಟ್ಟಿರೋ ಕಡಲೆಬೇಳೆ. ಇದು ಗಟ್ಟಿ ಬರೋಕ್ಕೋಸ್ಕರ 1 ಗಂಟೆ ನೆನೆಸಿಟ್ಟಿದ್ದೀವಿ. ಒಗ್ಗರಣೆಗೆ ಎಣ್ಣೆ, ಹಿಂಗು, ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಹುರ್ಕೊಳಕ್ಕೆ ಪದಾರ್ಥಗಳನ್ನು ಹಾಕ್ತೀನಿ. ಮೆಂತೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಒಂದು 4 ಕಾಳು ಮೆಂತೆ. ಜೀರಿಗೆ ಹಾಕ್ತೀನಿ, ಧನಿಯಾ, ಮೆಣಸಿನ್ಕಾಯಿ ಹಾಕಿದ್ದೀನಿ, ಶುಂಠಿ ಹಾಕ್ತಾಯಿದ್ದೀನಿ, ಹಿಂಗೆ ಹಾಕ್ತಾಯಿದ್ದೀನಿ ಸ್ವಲ್ಪ. ತೆಂಗಿನಕಾಯಿ ಸ್ಲೈಸ್ ಮಾಡ್ಕೊಂಡಿದ್ದೆ ಹಾಕ್ತಾಯಿದ್ದೀನಿ. ಹಸಿಕಾಯಿ, ಕಡಲೆಬೇಳೆ ಹಾಕ್ತಾಯಿದ್ದೀನಿ, ನೆನೆಸಿಟ್ಕೊಂಡಿರೋದು. ಇದೀಗಾಗಿದೆ, ಇದನ್ನು ರುಬ್ಕೊಂಬಿಟ್ಟು ಬರ್ತೀನಿ. 1 ಕಪ್ಪಷ್ಟು ಮೊಸರು ಹಾಕ್ಕೊಂಡು ರುಬ್ಕೊತೀನಿ. ಈಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಎಣ್ಣೆ ಹಾಕ್ತಾಯಿದ್ದೀನಿ, ಸಾಸಿವೆ ಹಾಕ್ತಿದ್ದೀನಿ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಗ್ಗರಣೆಗೆ, ಸ್ವಲ್ಪ ಅರಿಶಿನ, ಸ್ವಲ್ಪ ಹಿಂಗು, ಹೆಚ್ಚಿಟ್ಕೊಂಡಿರೋ ಸೊಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಸೊಪ್ಪನ್ನ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಬೇಯಕ್ಕೆ ಇಡ್ತೀನಿ. ಉಪ್ಪು ಹಾಕ್ತಿದ್ದೀನಿ.
ಇವಾಗ ನೀರು ಹಾಕ್ತಾಯಿದ್ದೀನಿ ಸೊಪ್ಪು ಬೇಯೋಕ್ಕೋಸ್ಕರ. ಸೊಪ್ಪು ಚೆನ್ನಾಗಿ ಬೇಯಲಿ, ಮುಚ್ಚಳ ಮುಚ್ಚಿಡ್ತಿದ್ದೀನಿ. ಈಗ ಸೊಪ್ಪು ಬೆಂದಿದೆ. ಇವಾಗ ಸೊಪ್ಪು ಬೆಂದಿದೆ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ. ಇದಕ್ಕೆ ಇವಾಗ ಮಸಾಲೆ ರುಬ್ಕೊಂಡಿರೋದ ಹಾಕ್ತಾಯಿದ್ದೀನಿ. ಒಂದೇ ಒಂದು ಸಣ್ಣ ಪೀಸ್ ಬೆಲ್ಲ ಹಾಕ್ತೀನಿ. ಇದು ಸಾರು ಹುಳಿ ಆಗಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಕೈಯಾಡಿಸಿ ಕುದಿ ಬರೋವರೆಗೂ ಸ್ವಲ್ಪ ಒಂದೇ ಒಂದು ಕುದಿಗೆ ಸಾಕು, ಇಳಿಸ್ಬಿಡೋದೆ. ಈಗ ಚೆನ್ನಾಗಿ ಕುದ್ದಿದೆ, ಮಜ್ಜಿಗೆ ಹುಳಿ ಆಗಿದೆ. ಕೆಳಗೆ ಇಳಿಸ್ಬಿಟ್ಟು ತಣ್ಣಗಾದ್ಮೇಲೆ ಸ್ವಲ್ಪ ಮೊಸರು ಹಾಕಿ ಸರ್ವ್ ಮಾಡ್ತೀನಿ. ತಣ್ಣಗಾಗಿದೆ, ಈಗ ಮಜ್ಜಿಗೆ ಹುಳಿ ಆಗಿದೆ, ಮೊಸರು ಹಾಕ್ತಿದ್ದೀನಿ. ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪು ಬೇಕು ಅನ್ನಿಸ್ತು, ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಅಷ್ಟು. ಈಗ ರೆಡಿಯಾಗಿದೆ. ಅನ್ನಕ್ಕೆ, ಮುದ್ದೆಗೆ, ಚಪಾತಿಗೂ ಚೆನ್ನಾಗಿರುತ್ತೆ. ನೀವು ಇದೇ ಥರ ಅನ್ಗನೆ ಸೊಪ್ಪಿನ ಮಜ್ಜಿಗೆ ಹುಳಿ ಮಾಡಿ ರುಚಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ನಮಸ್ಕಾರ.